ಮತ್ತೆ ಅವನಿಗೆ ಹೇಳಿದ್ದೇನೆ ನಾನು 1 ಸಲ ಆಯ್ತು 2 ಸಲ ಆಯ್ತು 3 ಸಲ ಆಯ್ತು ಏನೋ ಒಂದು ಸೆಕೆಂಡ್ ಈ ರೀತಿ ಮಾಡ್ತೀವಿ ಯಾರು ಬೆಳಿಗ್ಗೆ ACP ಕಡಿಮೆ ಗಾಡಿ ಬರ್ತದೆ ಬೈಟ್ ಗಾಡಿ ಉಂಟು ಗಾಡಿ ಹೋಲ್ದಿ ಗಾಡಿ ಉಂಟು ಬಿದೋಡ್ಲೋಕೆ ಹೋಗೋಣ ಸರ್ ఏదన్నా ఏ విదోట్లోకి అది విదోట్లోకి చెప్పుగా నందు విదోట్లోకి చెప్పుగా ರಾಜೇಶ್ ಚುನಾವಣಾ ಪ್ರಚಾರ ಭರ್ಜರಿ ಉಂಟು.
ಫಸ್ಟ್ ಬಂದಿದ್ದು ನಾವು ಆಮೇಲೆ ಅವರು. ಅದಕ್ಕೊಂದು ಮುಚ್ಚಳಿಕೆ ಬರಿಸಿ ಅಲ್ಲ. ಅಲ್ಲ ಈಗ ಬರೀಲಿ ನಮಗೆ ಫ್ರೂಟಿಗೆ ಬೇಕು ಅವ್ನು ಹೇಳಿ ಯಾಕಂದ್ರೆ ಅದು ನಾನು ಮತ್ತೆ ನಾನು ಚೇಂಜ್ ಆಗೋದಲ್ಲ ಹಾಕಿದ್ರು ತೊಂದರೆ ಇಲ್ಲ ಅಷ್ಟು ಅವರು ಇಲ್ಲಲ್ಲ ನಮಗೆ ಸಮಸ್ಯೆ ಇಲ್ಲ ನಮಗೆ ಮಾಡ್ಕೊಡ್ತೀವಿ ಗೊತ್ತಾಯ್ತಾ ನಮಗೆ ಜಾಗ ಮುಂಚೆ ನಮಗೆ ರೈಟ್ ಬೇಡ 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 ಅಲ್ಲಿ ಸ್ಟೇಷನಲ್ಲಿ ಬರೆಸಿ ಅಲ್ಲ ಸ್ಟೇಷನಲ್ಲಿ ಬರೆದು ಒಂದು ಸೀಲ್ ಆಗ್ತಾ ಈಗ ಆ ಕಡೆ ಬೈದಿಲ್ಲ ಸಂತಾನ ಬೈದಿಲ್ಲ ಒಳಗೆ ಹೋಗ್ತಿದೆ ಗಾಡಿ ತಗೊಂಡು ಬೇಡ ಬೇಡ ಇಲ್ಲ ಉಂಟು ಅಂದರೆ ಹೋಗ್ಬೋದು ನಿಮಗೆ ಅಲ್ಲ ಗಾಡಿ ಸತ್ತಾನೆ ಅವರೇ ಬಾಯಿರಲಿ ಸುಲಿ ಕೊಡ ಅಡ್ಡದಿತ್ತರು ಗಾಡಿ ಆದ ಬಂದ ಹೇಳ್ಕೊಂತಿಲ್ಲ ಇವತ್ತು ಒಂದು ವಿಡಿಯೋವನ್ನು ಯಾರೋ ಒಂದು ವಿಡಿಯೋವನ್ನು ಹಾಕಿದ್ದಾರೆ ಅಂತ ಹೇಳುವಂಥ ಕಾರಣ
ಅದನ್ನು ಶರಣ್ ಪಂಪೇಲ್ ಅವರು ಶೇರ್ ಮಾಡಿದ್ದಾರೆ ಅಂತ ಹೇಳೋ ಕಾರಣ ಪೊಲೀಸ್ ಇಲಾಖೆ ಶರಣ್ ಪಂಪೇಲ್ ಅವರನ್ನು ಇಲ್ಲಿ ಸ್ಟೇಷನಿಗೆ ಕರ್ಕೊಂಡು ಬರುವಂಥ ಕೆಲಸ ಕಾರ್ಯಗಳು ಮಾಡಿದರು. FIR ಮಾಡಿದ್ದಾರೆ ಅಂತ ಹೇಳ್ತಾರೆ. FIR ಯಾರೂ ತೋರಿಸಲ್ಲ. FIR ಏನು ಹಾಕಿದ್ದಾರೆ ಅಂತ ಹೇಳಲ್ಲ. ಅದರ ಮಧ್ಯದಲ್ಲಿ ಕೂಡ ಭಾಳ ವಿಶೇಷ ಏನು ಅಂತ ಕೇಳಿದರೆ, ಈ ರೀತಿಯ ಯಾವುದೇ ವಿಚಾರಗಳಿದ್ದರೆ ಪೊಲೀಸ್ ಇಲಾಖೆ ಅವರಿಗೆ ನೋಟಿಸ್ ಕೊಡಬೇಕು. ಇದು ಸುಪ್ರೀಂ ಕೋರ್ಟ್ನ ಆದೇಶ. ನೋಟಿಸ್ ಕೊಡದೆ ಯಾವುದೇ ಒಂದು ವ್ಯಕ್ತಿಗೆ ಈ ರೀತಿಯಲ್ಲಿ ಸ್ಟೇಷನಿಗೆ ಕರ್ಕೊಂಡು ಬರುವಂಥದ್ದು ಅಥವಾ ಬರಮಾಡಿಕೊಡುವಂಥದ್ದು ಅಥವಾ ಅದರ ನಂತರ ಅವರನ್ನು ಯಾವುದೇ ರೀತಿಯ FIR ಮಾಡುವಂಥದ್ದು ಈ ರೀತಿಯ ಚಟುವಟಿಕೆ ಸರಿಯಲ್ಲ. ಅದಕ್ಕಾಗಿ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೆ ನಾವು ಹೇಳಿದ್ದೇವೆ, ಕಾನೂನು ಪ್ರಕಾರವಾಗಿ ನೀವು ನೋಟಿಸ್ ಕೊಡಬೇಕಾದ್ರೆ ನಿಮ್ಮ ಕೆಲಸ, ನೀವು ನೋಟಿಸ್ ಕೊಡಬೇಕಾದ ಕೆಲಸವನ್ನು ಮಾಡಿಕೊಡ್ಬೇಕಿತ್ತು. ಅದು ಬಿಟ್ಟು ಒಂದು ಬಾರಿ ನೋಟಿಸ್ ಕೊಟ್ಟ ನಂತರ ಎರಡನೇ ಬಾರಿ ನೋಟಿಸ್ ಕೊಟ್ಟು ಅದರ ನಂತರ ನೀವು ನಿಮ್ಮ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ನೋಟಿಸ್ ಕೊಡದೆ ನೀವು ನಿಮ್ಮ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವುದು ಸರಿಯಲ್ಲ ಅಂತೇಳೋದನ್ನು ನಾವು ಈಗಾಗಲೇ ಕಮಿಷನರಿಗಿರ್ಬೋದು ಅಧಿಕಾರಿಗಳಿಗೆ ಹೇಳಿದ್ದೇವೆ. ಆದರೆ ಇಲ್ಲಿ ಬಂದಾಗ ಇಲ್ಲಿ ಅಧಿಕಾರಿಗಳು ಕಾನ್ಸ್ಟೇಬಲ್ನಿಂದ ಹಿಡಿದು ಯಾವ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಅವರದೇ ಆದ ಕೆಲಸ ಕಾರ್ಯಗಳಲ್ಲಿ ಇದ್ದಾರೆ. ಬಿಟ್ಟರೆ ಒಂದು ಶಾಸಕರು ಸ್ಟೇಷನ್ಗೆ ಬಂದು ಏನಾಗಿದೆ ಅಂತ ಕೇಳುವಂಥ ಪರಿಸ್ಥಿತಿ ಬಂದಾಗ ಮಾತಾಡುವಂಥ ಮಾನಸಿಕತೆ ಇಲ್ಲದಂಥ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇದು ಕಾಂಗ್ರೆಸ್ನ ಒಂದು ಆಡಳಿತದಲ್ಲಿ ನಮಗೆ ಹಿಂದೂಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗದಂಥ ವಾತಾವರಣಗಳನ್ನು ತಂದು ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶರಣ್ ಪಂಪೇಲ್ ಅವರು ಯಾವುದೇ ರೀತಿಯ ಪೋಸ್ಟನ್ನು ಹಾಕಿಲ್ಲ. ಅವರು ಕೇವಲ ಒಂದು ಪೋಸ್ಟನ್ನು ಶೇರ್ ಮಾಡಿದ್ದಾರೆ ಅಂತ ಹೇಳುವ ಕಾರಣ ಈ ರೀತಿಯ ನೀವು ಕಾನೂನನ್ನು ಉಲ್ಲಂಘನೆ ಮಾಡಿ, ಸುಪ್ರೀಂ ಕೋರ್ಟ್ನ ಆದೇಶಗಳು ಕೂಡ ಉಲ್ಲಂಘನೆ ಮಾಡಿ ನೀವು ಅವರನ್ನು ಕರ್ಕೊಂಡು ಬರ್ತೀರಿ ಅಂತ ಹೇಳಿದ್ರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ನಮ್ಮ ಸಂಘಟನೆ ಆಗಿರ್ಬೋದು ನಾವು ವಿರೋಧಿಸ್ತೇವೆ, ನಾವು ಖಂಡಿಸ್ತೇವೆ. ನಾವು ಕಾನೂನು ರೀತಿಯ ಹೋರಾಟಗಳು ಏನು ಬೇಕೋ ಅದನ್ನು ಮಾಡ್ಕೊಳ್ತೀವಿ. ಆದರೆ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಾರ್ಟಿಯ ನಾಯಕರುಗಳು ಹೇಳಿದ ಹಾಗೆ ತಾಳಕ್ಕೆ ತನಕ್ಕೆ ಕುಣಿಯುವಂಥ ಪೊಲೀಸ್ ಇಲಾಖೆ, ಹಾಗೆಯೇ ಈ ಪ್ರಜಾಪ್ರಭುತ್ವ, ಈ ನ್ಯಾಯ, ಈ ಎಲ್ಲ ವ್ಯವಸ್ಥೆಗಳು ಎಲ್ಲಿದೆ ಅಂತ ಹೇಳುವಂಥ ಪ್ರಶ್ನೆಗಳು ಇವತ್ತು ಉದ್ಭವ ಆಗ್ತಾ ಇದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.